ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸ್ಟೈಲ್. ಅಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಕೋ ಟರ್ಮರಿಕ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ರೀತಿ ನಾವು ನಮ್ಮ ಪಿಂಪಲ್ಸ್ ಮತ್ತೆ ಪಿಂಪಲ್ ಸ್ಪಾಟ್ ಇರುತ್ತೆ, ಪಿಗ್ಮೆಂಟೇಶನ್ ಇರುತ್ತೆ, ಸನ್ ಟ್ಯಾನ್ ಇರುತ್ತೆ, ಅದನ್ನ ಯಾವ ರೀತಿ ನಾವು ರಿಮೂವ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಮನೆಯಲ್ಲೇ ಕೆಲವು ಒಂದು ಸರಳ ವಿಧಾನಗಳನ್ನ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ರೀತಿ ಏನಾದ್ರು ನಿಮ್ಗೆ ಪ್ರಾಬ್ಲಮ್ಸ್ ಇದ್ರೆ ಕಂಪ್ಲೀಟ್ಲಿ ಅದನ್ನ ರಿಮೂವ್ ಮಾಡಬಹುದು ಈ ಒಂದೇ ಒಂದು ಕ್ರೀಮ್ ನಿಂದ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೆಥಡ್ ಗೋಲ್ಡನ್ ಗ್ಲೋ ಮಾಸ್ಕ್. ಇದಕ್ಕೋಸ್ಕರ ಸ್ವಲ್ಪ ವಿಕೋ ಕ್ರೀಮ್ನ ತಗೊಂಡಿದ್ದೀನಿ ಇಲ್ಲಿ. ಅದ್ರ ಜೊತೆಗೆ 2 ಚಿಟಿಕೆ ಟರ್ಮರಿಕ್ ಅಂದರೆ ಅರಿಶಿನ, ಅದ್ರ ಜೊತೆಗೆ ಅರ್ಧ ಚಮಚ ಹನಿ ಅಂದರೆ ಜೇನುತುಪ್ಪ ತಗೊಂಡಿರೋದು. ಈ ಮೂರನ್ನ ಸೇರಿಸ್ಬಿಟ್ಟು ಒಂದು ಥಿಕ್ ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಮೊದಲು ಫೇಸನ್ನು ಚೆನ್ನಾಗಿ ಒಂದು ಒಳ್ಳೆ ಫೇಸ್ ವಾಶಿಂದ ವಾಶ್ ಮಾಡಿಬಿಟ್ಟು ನಂತರ ಇದನ್ನು ಈ ರೀತಿ ಅಪ್ಲೈ ಮಾಡಿ. ವಿಕೋ ಟರ್ಮರಿಕಲ್ಲಿ ಒಳ್ಳೆ ಒಂದು ಸ್ಯಾಂಡಲ್ವುಡ್ ಆಯಿಲ್ ಮತ್ತು ಅದರ ಜೊತೆಗೆ ಅರಿಶಿನ ಗುಣ ಇರೋದ್ರಿಂದ ಇದು ನಮ್ಮ ಸ್ಕಿನ್ಗೆ ತುಂಬ ಒಂದು ಹೆಲ್ದಿಯಾಗಿ ಕಾಣೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತಲೇ ಅನ್ಬೋದು. ಅದ್ರ ಜೊತೆಗೆ ಇನ್ನು ಹನಿ ಇದರಲ್ಲಿ ನಾವು ಮಿಕ್ಸ್ ಮಾಡಿದ್ದೀವಿ. ಹನಿ ಹಾಕಿರೋದ್ರಿಂದ ನಮ್ಮ ಮುಖ ಮಾಯ್ಶ್ಚರೈಸ್ ಆಗೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಮುಖ ಹೈಡ್ರೇಟ್ ಕೂಡ ಆಗುತ್ತೆ ಮತ್ತು ನರಿಶ್ ಕೂಡ. ಇನ್ನು ಟರ್ಮರಿಕ್ ಗೋಲ್ಡನ್ ಗ್ಲೋನ ಕೂಡ ಆ್ಯಡ್ ಮಾಡುತ್ತೆ. ನಾನಿಲ್ಲಿ ಬ್ರಷಿಂದ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕು ಅಂದರೆ ಕೈಯಿಂದ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ 1 ಬಿಟ್ಟು 2 ಲೇಯರ್ನ ನೀವು ಚೆನ್ನಾಗಿ ಅಪ್ಲೈ ಮಾಡಿ 10 ನಿಮಿಷ ಇದನ್ನು ಹಾಗೇ ಬಿಡಬೇಕು. 10 ನಿಮಿಷ ಹಾಗೆ ಬಿಟ್ಟು ನಂತರ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಿಂದ ಇದನ್ನು ವಾಶ್ ಮಾಡಿ. ಸೊ ನೀವು ನೋಡ್ಬೋದು ನನ್ನ ಮುಖದಲ್ಲಿ ಗ್ಲೋ ಕಾಣಿಸ್ತಾ ಇದೆ. ಸೆಕೆಂಡ್ ಮೆಥಡ್ ಡೇ ಕ್ರೀಮ್ ಆಗಿ ಕೂಡ ನಾವು ವಿಕೋ ಟರ್ಮರಿಕನ್ನು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಸ್ವಲ್ಪ ಎಲೋವೆರಾ ಜೆಲ್ನ ತಗೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವಿಕೋ ಟರ್ಮರಿಕ್ ಕ್ರೀಮ್, ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೊದಲು ಮುಖಕ್ಕೆ ಚೆನ್ನಾಗಿ ಎಲ್ಲ ಭಾಗಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿ ಈ ರೀತಿ. ಇದಾದಮೇಲೆ ನಿಧಾನವಾಗಿ ನೀವು ಮಸಾಜ್ ಮಾಡಬೇಕು. ಸೊ ಮಸಾಜ್ ಎಲ್ಲಿವರೆಗೂ ಮಾಡಬೇಕು ಅಂದರೆ ಮುಖದಲ್ಲಿ ಇದು ಕಂಪ್ಲೀಟಾಗಿ ಅಬ್ಸರ್ವ್ ಆಗಬೇಕು. ಸೊ ಅಲ್ಲಿವರೆಗೂ ಈ ರೀತಿ ಮಸಾಜ್ ಮಾಡಿ. ಸೊ ಮಸಾಜ್ ಮಾಡಿ ಆದಮೇಲೆ ನೀವು ಯಾವುದಾದ್ರೂ ಡೈಲಿ ಯೂಸ್ ಮಾಡೋ ಒಂದು ಸನ್ಸ್ಕ್ರೀಮ್ ಇರುತ್ತಲ್ವ, ಅದನ್ನು ಇದ್ರ ಮೇಲ್ಗಡೆ ಅಪ್ಲೈ ಮಾಡಿ. ಯಾಕಂದರೆ ಹಾಗೆ ನೀವು ಹೊರಗಡೆ ಹೋದರೆ ಸನ್ ಟ್ಯಾನ್ ಆಗುವ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಸನ್ಸ್ಕ್ರೀಮ್ನ ಅಪ್ಲೈ ಮಾಡಿ. ನೈಟ್ ಕ್ರೀಮ್ಗಾಗಿ ನಾನಿಲ್ಲಿ ಸ್ವಲ್ಪ ವಿಕೋ ಟರ್ಮರಿಕ್ ಕ್ರೀಮನ್ನೇ ತಗೋತಾ ಇದ್ದೀನಿ. ಜಾಸ್ತಿ ಏನು ತಗೋದು ಬೇಡ, ಸ್ವಲ್ಪನೇ ತಗೊಳ್ಬೇಕು, ಇಷ್ಟೇ ತಗೊಳ್ಳಿ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಫೇಶಿಯಲ್ ಆಯಿಲ್ ನಿಮ್ಮ ಹತ್ರ ಇದ್ದರೆ ಅದನ್ನು ಫೇಶಿಯಲ್ ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡಿ. ಅದಿಲ್ಲ ಅಂದರೆ ಬಾದಾಮಿ ಎಣ್ಣೆ ಅಥವಾ ಕೊಕೊನಟ್ ಆಯಿಲ್ ಇದ್ದರೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮುಖಕ್ಕೆ ಮೊದಲು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಂತರ ನಿಧಾನವಾಗಿ ಮಸಾಜ್ ಮಾಡಿ. ಸ್ಕಿನ್ನಲ್ಲಿ ಇದು ಕಂಪ್ಲೀಟಾಗಿ ಅಬ್ಸರ್ವ್ ಆದಮೇಲೆ ಹಾಗೇ ನೀವು ಇದನ್ನು ರಾತ್ರಿ ಎಲ್ಲ ಹಾಗೇ ಬಿಡಿ. ಸೊ ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಮಾರ್ನಿಂಗ್ ವಾಶ್ ಮಾಡಿದರೆ ಸಾಕು, ಅದು ಉಗುರು ಬೆಚ್ಚಿನ ನೀರಿನಲ್ಲಿ. ಲೈಟ್ ಮೇಕಪ್ ಬೇಸ್ ಆಗಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಏನಂತಂದರೆ BB ಕ್ರೀಮ್ ಅಥವಾ ಫೌಂಡೇಶನ್ ಅಥವಾ CC ಕ್ರೀಮನ್ನು ಅಪ್ಲೈ ಮಾಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಡೈಲಿ ಯೂಸಸ್ಗೆ, ಅದ್ರ ಜೊತೆಗೆ ನಿಮಗೆ ಜಾಸ್ತಿ ಕವರೇಜು ಬೇಡ ಮತ್ತು ಈವನ್ ಟೋನ್ ಆದರೆ ಸಾಕು ಅಂತ ಅನ್ನೋದಾದರೆ ಡೆಫಿನೆಟ್ಲಿ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ. ಸೊ ಮೊದಲಿಗೆ ಈ ರೀತಿ ಕ್ರೀಮನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ಕಾಂಪ್ಯಾಕ್ಟ್ ಪೌಡರ್ ಡೈಲಿ ಯೂಸ್ ಮಾಡ್ತಾನೆ ಇರ್ತೀರಿ. ಸೊ ಅದನ್ನು ನೀವು ತೊಗೊಂಡ್ಬಿಟ್ಟು ಸ್ವಲ್ಪ ಫೇಸಲ್ಲಿ ಅಪ್ಲೈ ಮಾಡಿ. ಜಾಸ್ತಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು NY ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. NY ಕಾಂಪ್ಯಾಕ್ಟ್ ಪೌಡರ್ ಸ್ವಲ್ಪ ಎಲ್ಲೋ ಶೇಡಲ್ಲಿದೆ. ಸೊ ಇದರಿಂದ ನ್ಯಾಚುರಲ್ ಲುಕ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದಿಲ್ಲದೇ ಇದ್ದರೂ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವಿಲ್ಲಿ ಯೂಸ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಿಕೋ ಟರ್ಮರಿಕ್ ಒಂದು ಮುಖದಲ್ಲಿ ಹಚ್ಚಿದ ಮೇಲೆ ಬೆವರಾಗಿ ಕಾಣಿಸುತ್ತೆ ಅಲ್ವಾ, ಅದು ಕಾಣಿಸೋದಿಲ್ಲ. ಸೊ ಇದು ಎಲ್ರಿಗೂ ಗೊತ್ತು. ವಿಕೋ ಟರ್ಮರಿಕ್ ಹಾಗೆ ನಾವು ಹಚ್ಚಿಬಿಟ್ಟು ಹೊರಗಡೆ ಹೋದರೆ ತುಂಬ ಬೆವರು ಬರೋದಕ್ಕೆ ಶುರು ಆಗುತ್ತೆ. ಸೊ ಅದು ಇದರಿಂದ ಆಗೋದಿಲ್ಲ ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡೋದ್ರಿಂದ. ಸೊ ನೀವು ನೋಡ್ಬೋದು ನನ್ನ ಸ್ಕಿನ್ನನ್ನು. ಸ್ಪಾಟ್ ಟ್ರೀಟ್ಮೆಂಟ್ಗೆ ನಾವೇನು ಮಾಡಬೇಕು ಅಂದರೆ ವಿಕೋ ಟರ್ಮರಿಕನ್ನು ರಾತ್ರಿ ಮಲಗುವಾಗ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಫೇಸನ್ನು, ನಂತರ ಈ ಒಂದು ವಿಕೋ ಟರ್ಮರಿಕನ್ನು ಎಲ್ಲೆಲ್ಲಿ ನಿಮಗೆ ಗುಳ್ಳೆಗಳ ಕಲೆ ಇದೆ, ಅದಿಲ್ಲದೆ ಹೋದರೆ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಬೇರೆ ಏನಾದರೂ ನಿಮಗೆ ಮಾರ್ಕ್ ಇದ್ದರೆ ಫೇಸಲ್ಲಿ, ಆ ಜಾಗದಲ್ಲಿ ಈ ರೀತಿ ಕ್ರೀಮನ್ನು ಅಪ್ಲೈ ಮಾಡಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಮಾರ್ನಿಂಗ್ ಎದ್ದು ಒಳ್ಳೆಯ ಒಂದು ಉಗುರು ಬೆಚ್ಚಿನ ನೀರಿನಲ್ಲಿ ವಾಶ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.